ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತದಿಂದ ಗುಬ್ಬಿಪಟ್ಟಣದ ಎಪಿಎಂಸಿ ಆವರಣದಲ್ಲಿ ರಾಗಿ ಖರೀದಿ ಕೇಂದ್ರವನ್ನ ಇಂದು ತೆರೆಯಲಾಯಿತು. ಜಿಲ್ಲಾ ವ್ಯವಸ್ಥಾಪಕ ತನ್ವೀರ್ ಅಲಿ ಮಾತನಾಡಿ, ಪ್ರತಿ ಕ್ವಿಂಟಾಲ್ಗೆ 4,886 ರೂಪಾಯಿಗಳನ್ನ ಸರ್ಕಾರ ನಿಗದಿ ಮಾಡಿದ್ದು, ಪ್ರತಿ ರೈತರಿಂದ 1 ಎಕರೆಗೆ 10 ಕ್ವಿಂಟಾಲ್ನಂತೆ ಗರಿಷ್ಠ 50 ಕ್ವಿಂಟಾಲ್ಗಳನ್ನ ಮೀರದಂತೆ FAQ ಮಾನದಂಡಗಳಂತೆ ಉತ್ತಮ ಗುಣಮಟ್ಟದ ರಾಗಿಯನ್ನ ಖರೀದಿಸಲಾಗುತ್ತಿದೆ. ರೈತರು ಇದರ ಸದುಪಯೋಗವನ್ನ ಪಡೆದುಕೊಳ್ಳಬೇಕು. ಈಗಾಗಲೇ ರಿಜಿಸ್ಟರ್ ಮಾಡಿರುವಂತಹ ರೈತರಿಗೆ ಮೊದಲ ಆದ್ಯತೆಯನ್ನ ನೀಡಲಾಗುತ್ತದೆ ಎಂದು ತಿಳಿಸಿದ್ರು. 2025-26ನೇ ಸಾಲಿನ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಏನಿದೆ, ಆ ಯೋಜನೆಯಡಿ ರೈತರಿಗೆ ಆರ್ಥಿಕವಾಗಿ ಸದೃಢವಾಗಿ ಸಹಕಾರಿಯಾಗೋದಕ್ಕೆ ಸರ್ಕಾರ ಯೋಜನೆ ಜಾರಿಗೆ ಮಾಡಿರ್ತದೆ. ಈ ಯೋಜನೆಯಡಿ ನಾವು ರಾಗಿನ ಖರೀದಿ ಮಾಡ್ತೀವಿ. ಇದಕ್ಕೆ ಸಂಬಂಧಪಟ್ಟಂತ ನಮ್ಮ ಗುಬ್ಬಿ ತಾಲೂಕಿಗೆ ಕೆಲವೊಂದು ಅಂಶಗಳಿದ್ದಾವೆ. ಅದನ್ನು ರೈತರ ಗಮನಕ್ಕೆ ತರೋದಕ್ಕೆ ನಾವು ಬಯಸ್ತೀವಿ. ಈ ವರ್ಷ 1 ಕ್ವಿಂಟಾಲಿಗೆ 4,886 ರೂಪಾಯಿ ಸರ್ಕಾರ ನಿಗದಿಪಡಿಸಿದೆ. ಒಬ್ಬ ರೈತರಿಂದ 10 ಕ್ವಿಂಟಾಲ್ನಂತೆ ಗರಿಷ್ಠ ನಾವು 50 ಕ್ವಿಂಟಾಲ್ನ ರಾಗಿನ ಖರೀದಿ ಮಾಡ್ಬೋದು. ಆಮೇಲೆ ನಾವೇನು ಮೇನಾಗಿ ಹೇಳ್ತೀವಿ, ರೈತರಿಗೆ ರಾಗಿನ ತರುವಾಗ ಸರ್ಕಾರ ನಿಗದಿಪಡಿಸಿದ ಕೆಲವು ಮಾನದಂಡ ಆಧಾರದ ಮೇಲೆ ಗುಣಮಟ್ಟದ ರಾಗಿ ನಾವು ತರಬೇಕು ಅಂತ ನಾವು ಕೇಳ್ಕೊತೀವಿ. ಎರಡನೇದು, ನಾವು ರೈತರಿಗೆ ರಾಗಿ ತಗೊಳ್ಳುವಾಗ ರೈತರು ರಿಜಿಸ್ಟರ್ ಮಾಡ್ಕೊಂಡಿರೋ ಒಂದು ದಿನಾಂಕದ ಆಧಾರದ ಮೇಲೆ ನಾವು ಸೀನಿಯಾರಿಟಿ ಲಿಸ್ಟ್ನ ಪಬ್ಲಿಷ್ ಮಾಡಿದ್ದೀವಿ. ಸೊ ಆ ಸೀನಿಯಾರಿಟಿ ಆಧಾರದ ಮೇಲೆ ರೈತರು ಬರಬೇಕು ಅಂತ ನಾವು ಮನವಿ ಮಾಡ್ಕೋತೀವಿ. ಯಾಕೆಂದರೆ ರೈತರು ಅನಗತ್ಯವಾಗಿ ಡೇಟ್ಗಳು ಇಲ್ಲದೇ ಬಂದು ನಿಂತ್ಕೊಂಡ್ರೆ ಅವ್ರು ಅನಗತ್ಯವಾಗಿ 2 ರಿಂದ 3 ದಿನ ನಿಂತ್ಕೊಂಡು ಅವರಿಗೆ ಕಷ್ಟ ಆಗುವ ಸಾಧ್ಯತೆ ಇರುವುದರಿಂದ ನಾವು ರೈತರಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂದರೆ, ನಾವು ಏನು ಸೀನಿಯಾರಿಟಿ ದಿನಾಂಕಗಳನ್ನು ಕೊಟ್ಟಿದ್ದೀವಿ ಅದ್ರ ಪ್ರಕಾರ ಬರಬೇಕು ಅಂತ ರೈತರ ಹತ್ರ ನಾವು ಮನವಿ ಮಾಡ್ಕೋತೀವಿ. ಆಮೇಲೆ ರೈತರಿಗೆ ಮೂಲಭೂತ ಸೌಕರ್ಯವಾಗಿ ನಾವು APMC ಆವರಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಲ್ಲೇ ರಾಗಿ ಖರೀದಿ ಕೇಂದ್ರ ಖರೀದಿ ಮಾಡ್ತಾ ಇದ್ದೀವಿ. ಮೂಲಭೂತ ಸೌಕರ್ಯವಾಗಿ ರೈತರಿಗೆ ನಾವು ಶಾಮಿಯಾನದ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ, ಅವರಿಗೆ ಆಸನದ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ, ಮತ್ತು ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಹಾಗೆ ನಮ್ಮ APMC ಆವರಣದಲ್ಲಿರುವ ಶೌಚಾಲಯದ ವ್ಯವಸ್ಥೆ ಕೂಡ ನಾವು ಮಾಡಿಕೊಟ್ಟಿದ್ದೀವಿ. ಸೊ ಇನ್ನು ಮುಖ್ಯವಾಗಿ ನಾವು ಕೇಳ್ಕೊಳ್ಳೋದೇನೆಂದರೆ, ರೈತರು ದಯಮಾಡಿ ಇಲ್ಲಿ ಏನು ನಮ್ಮ ಗುಬ್ಬಿ ತಾಲೂಕಿನಲ್ಲಿ ಏನು ಖರೀದಿ ಆಗುವಂಥ ರಾಗಿನ ಇದೇ ಗುಬ್ಬಿ ತಾಲೂಕಿನಲ್ಲಿರುವಂಥ ನ್ಯಾಯಬೆಲೆ ಅಂಗಡಿ ಮುಖಾಂತರ ನಾವು ಇದೇ ತಾಲೂಕಿನ ಸಾರ್ವಜನಿಕರಿಗೆ ರಾಗಿನ ವಿತರಣೆ ಮಾಡಬೇಕಾಗಿರೋದ್ರಿಂದ ನಮ್ಮ ರಾಗಿನೇ ನಮಗೆ ವಾಪಸ್ ಬರುತ್ತದೆ. ಹಾಗಾಗಿ ಗುಣಮಟ್ಟದ ರಾಗಿ ಕೊಡಿ ಅಂತ ನಾವು ಕೇಳ್ಕೊತೀವಿ. ಅದೊಂದಾಗಿರ್ಬೋದು. ಆಮೇಲೆ ನಮ್ಮ ಗುಬ್ಬಿ ತಾಲೂಕಿನಲ್ಲಿ ಈ ವರ್ಷ ಸುಮಾರು 2,400 ಜನ ನೋಂದಣಿ ಆಗಿಬಿಟ್ಟು 64,000 ಕ್ವಿಂಟಾಲ್ ಖರೀದಿಗೆ ನೋಂದಣಿ ಆಗಿರ್ತಾರೆ. ಈ 2,400 ಜನದ್ದು ಏನಿದೆ, ನಾವು ಸೀನಿಯಾರಿಟಿ ಲಿಸ್ಟ್ನ ನಾವು ಆಲ್ರೆಡಿ ಅನೌನ್ಸ್ ಮಾಡಿದ್ದೀವಿ. ಅದ್ರ ಪ್ರಕಾರ ಬನ್ನಿ ಅಂತ ನಾವು ರೈತರ ಮನವಿ ಮಾಡ್ಕೊಳ್ತೀವಿ. ತಾಲೂಕು ರೈತ ಸಂಘದ ಅಧ್ಯಕ್ಷ ವೆಂಕಟೇಗೌಡ ಮಾತನಾಡಿ, ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಇದಕ್ಕಿಂತ ಮುಂಚೆಯೇ ರಾಗಿ ಖರೀದಿ ಕೇಂದ್ರವನ್ನ ಮಾಡಿದ್ರೆ ಹೆಚ್ಚಿನ ಅನುಕೂಲವಾಗ್ತಾ ಇತ್ತು. ಆದರೂ ಈಗ ಮಾಡಿರುವುದು ರೈತರಿಗೆ ಹೆಚ್ಚಿನ ಅನುಕೂಲವಾಗುತ್ತೆ ಅಂತ ತಿಳಿಸಿದ್ರು. ಅವರಿಗೆ ನಿಜವಾಗ್ಲೂ ಅವ್ರನ್ನ ಈ ಎಲ್ಲ ಮೂಲ ಸೌಕರ್ಯಗಳನ್ನ ಕೊಟ್ಟು ಅವರಿಗೆ ಪೇಮೆಂಟ್ನು ಅದೇ ರೀತಿ ನೀವು ವಿತರಣೆಗೆ ಒಂದು ಡೇಟನ್ನು ಕೊಡಬೇಕು. ನಾವು ರಾಗಿ ತಗೊಳಕ್ಕೂ ಚಳುವಳಿ ಮಾಡೋದು, ದುಡ್ಡು ತಗೊಳೋದಕ್ಕೂ ಚಳುವಳಿ ಮಾಡೋದು ಇವೆಲ್ಲ ಒಳ್ಳೇದಲ್ಲ. ಚಳುವಳಿ ನಾವು ಮಾಡಿ ಎಲ್ಲನೂ ನಾವು ಬಗೆಹರಿಸ್ಕೊಳಕ್ಕಾಗಲ್ಲ. ಸರ್ಕಾರಕ್ಕೆ ಇವೆಲ್ಲನೂ ಗಮನದಲ್ಲಿ ಇಟ್ಕೊಂಡು ರೈತರ ಪರವಾಗಿ ನಿಲ್ಲಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮ ನಿಮ್ಮದೇ ಆದ ಮಾನದಂಡಗಳಿದ್ದಾವೆ. ಕರ್ನಾಟಕ ಫುಡ್ ಕಾರ್ಪೊರೇಷನ್ ಅವರು ಈ ಖರೀದಿನ ಮಾಡ್ತಾ ಇದ್ದೀರಿ. ನಿಮ್ಮ ಮಾನದಂಡದ ಪ್ರಕಾರನ ರೈತರು ಯಾವತ್ತೂ ಒಂದು ಅವ್ರು ಯಾವತ್ತೂ ಒಡಗೈ ಇಲ್ಲ, ಯಾವತ್ತೂ ಕೊಟ್ಟು ರೂಢಿ ಅವನು ಒಳ್ಳೆ ಮಾಲ್ಯ ಕೊಡಬೇಕು ಅನ್ನೋದು. ಕೆಲವು ಮಧ್ಯ ಏನೇನೋ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿರ್ತವೆ. ನಾವೆಲ್ಲರಿಗೂ ಮಿಷನ್ ಹಾಕಿ ನಾವು ಪ್ರಾಮಾಣಿಕವಾಗಿ ನಾವು ಪತ್ತೆ ಹಚ್ಚಕ್ಕಾಗೋದಿಲ್ಲ, ಅಧಿಕಾರಿಗಳು ಪತ್ತೆ ಹಚ್ಚಕ್ಕಾಗೋದಿಲ್ಲ. ನಮ್ಮ ರೈತರು ಸಹ ನಿಜವಾದ ಫಲಾನುಭವಿ ಇದರ ಉಪಯೋಗವನ್ನು ಪಡ್ಕೊಬೇಕು ಅಂತೇಳಿ ನಾನು ಈ ಮುಖಾಂತರ ವಿನಂತಿ. ಇದೇ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಲೋಕೇಶ್, ಮಾಜಿ ಪಟ್ಟಣ ಪಂಚಾಯಿತಿ ಸದಸ್ಯ ಶಿವಕುಮಾರ್, ಕೇಂದ್ರದ ಖರೀದಿ HT ಲತಾ, ಬಸವರಾಜು ಸೇರಿದಂತೆ ಇನ್ನಿತರೆ ರೈತರುಗಳು ಆಗಮಿಸಿದ್ರು. ನಿಮ್ಮ ಭವಿಷ್ಯದ ಹೂಡಿಕೆಗೆ ಸ್ಮಾರ್ಟ್ ಆಯ್ಕೆ ಬೇಕಾ? ರೇರಾ ರಿಜಿಸ್ಟರ್ಡ್ ಟೂಡಾ ಅಪ್ರೂವ್ಡ್ ಭೈರವ ಗ್ರೀನ್ ವ್ಯಾಲಿ ಇದೀಗ ತುಮಕೂರಿನಲ್ಲಿ 40 ಎಕರೆಗಳ ಪ್ರೀಮಿಯಂ ಲೇಔಟ್, ಸಿಸಿ ರಸ್ತೆ, ಲೇಔಟ್ ಒಳಗೆ ವಿಶಾಲವಾದ 60 ಫೀಟ್ ವೈಡ್ ರೋಡ್ ವ್ಯವಸ್ಥೆ, ಅಂಡರ್ಗ್ರೌಂಡ್ ಡ್ರೈನೇಜ್, 24 ಅವರ್ಸ್ ವಾಟರ್ ಫೆಸಿಲಿಟಿ ಮತ್ತು ಸಂಪೂರ್ಣ ವಿದ್ಯುತ್ ವ್ಯವಸ್ಥೆ. ಭೇಟಿ ನೀಡಿ ಭೈರವ ಗ್ರೀನ್ ವ್ಯಾಲಿ, ಬೆಳ್ಳಾವಿ ರೋಡ್, ತುಮಕೂರು. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.